ವೆಲ್ಕಮ್ ಟು ಸ್ಪರ್ಧಾ ವಿನಯ್ ನ್ಯೂಸ್ ಪೇಪರ್ ಅನಾಲಿಸಿಸ್ ಕ್ಲಾಸ್. ಸರಿ, ಈಗ ನಾವು ಭಾರತದ ವಿದೇಶಾಂಗ ನೀತಿ ಮತ್ತು ಸ್ಟ್ರಾಟಜಿಕ್ ಆಟೋನಮಿ ಅಂದರೆ ನಮ್ಮ ಕಾರ್ಯತಂತ್ರದ ಸ್ವಾಯತ್ತತೆಗೆ ಎದುರಾಗಿರುವ ಈ ಬೃಹತ್ ಹಾಗೂ ಸಂಕೀರ್ಣವಾದ ಸವಾಲಿನ ಬಗ್ಗೆ ಚರ್ಚೆ ಮಾಡೋಣ. ಪ್ರಬಲ ರಾಷ್ಟ್ರಗಳ ನಡುವೆ ಒಂದು ಬಗೆಯ ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡೋದು, ಅಂದರೆ ಸಮತೋಲನ ಕಾಯ್ದುಕೊಳ್ಳೋದು ನಮ್ಮ ವಿದೇಶಾಂಗ ನೀತಿಯ ಬಹುಮುಖ್ಯ ಭಾಗ ಅಲ್ವಾ? ಆದರೆ ಇಂದಿನ ವೇಗವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ಈ ಸಮತೋಲನ ಕಾಯ್ದುಕೊಳ್ಳೋದು ಎಷ್ಟು ಕಷ್ಟ ಆಗ್ತಿದೆ ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಇಂದಿನ ನಮ್ಮ ವಿಶ್ಲೇಷಣೆಯಲ್ಲಿ ಯುಪಿಎಸ್ಸಿ ಪರೀಕ್ಷೆಯ ದೃಷ್ಟಿಯಿಂದ ಮುಖ್ಯವಾಗಿ 6 ಅಂಶಗಳನ್ನ ಕವರ್ ಮಾಡ್ತೀವಿ. ಭದ್ರತಾ ಸವಾಲುಗಳು, ವ್ಯಾಪಾರ ಮತ್ತು ಸುಂಕಗಳ ಅಸ್ತ್ರೀಕರಣ, ಯುರೋಪಿಯನ್ ಪಾಲುದಾರಿಕೆಯ ಭ್ರಮೆ, ದೇಶೀಯ ಉತ್ಪಾದನೆಗೆ ಇರುವ ಅಪಾಯ, ಗ್ಲೋಬಲ್ ಸೌತ್ ಕಡಿಗಣನೆ, ಹಾಗೆ ಕೊನೆಯದಾಗಿ ನಮ್ಮ ಕಾರ್ಯತಂತ್ರದ ಸ್ವಾಯತ್ತತೆಯ ಭವಿಷ್ಯ. ಜಾಗತಿಕ ವ್ಯವಸ್ಥೆಯಲ್ಲಿ ನಡೀತಿರುವ ಈ ಭಾರೀ ಬದಲಾವಣೆಗಳನ್ನ ನಾವು ಸುಮ್ಮನೆ ಊಹಿಸಿ ಹೇಳ್ತಿಲ್ಲ. ಬದಲಾಗಿ ದಿ ಹಿಂದೂ ಪತ್ರಿಕೆಯ ಅತ್ಯುತ್ತಮ ವಿಶ್ಲೇಷಣೆಯ ಆಧಾರದ ಮೇಲೆ ಇಂದಿನ ಕ್ಲಾಸನ್ನು ಕಟ್ಟುನಿಟ್ಟಿನಾಗಿ ರೂಪಿಸಲಾಗಿದೆ. ಒಬ್ಬ ಭಾರತೀಯ ವಿದೇಶಾಂಗ ನೀತಿ ವಿಶ್ಲೇಷಕನ ದೃಷ್ಟಿಕೋನದಿಂದ ಇದನ್ನು ನಾವು ವಸ್ತುನಿಷ್ಠವಾಗಿ ಡಿಕೋಡ್ ಮಾಡೋಣ. ಮೊದಲನೇ ವಿಭಾಗ, ಒಂದು ತಲೆಮಾರಿಗೆ ಎದುರಾಗಿರುವ ಭದ್ರತಾ ಸವಾಲುಗಳು. ಇತ್ತೀಚೆಗೆ ಇರಾನ್ ಮೇಲೆ ನಡೆದ ಇಸ್ರಾಯೇಲ್ ಅಮೆರಿಕದ ದಾಳಿ ಯಾವ ಮಟ್ಟದ ಭೌಗೋಳಿಕ ರಾಜಕೀಯ ಆಘಾತ ಸೃಷ್ಟಿಸಿದೆ ಅಂದ್ರೆ ಇದು ನಿಜಕ್ಕೂ ನಮ್ಮೆಲ್ಲರಿಗೂ ಎದುರಾಗಿರುವ ಬಹುದೊಡ್ಡ ಸವಾಲು. ದಶಕಗಳಿಂದ ನಮ್ಮ ಇಂಧನ ಭದ್ರತೆಗಾಗಿ ನಾವು ಸ್ಥಿರವಾದ ಇರಾನ್ ಮೇಲೆ ಸಾಕಷ್ಟು ಅವಲಂಬಿತರಾಗಿದ್ದೀವಿ. ಆದರೆ ಇಲ್ಲಿನ ಟೈಮ್ಲೈನ್ ಸ್ವಲ್ಪ ಗಮನಿಸಿ. ಮಾರ್ಚ್ 4ರಂದು ನಮ್ಮದೇ ಭಾರತೀಯ ನೌಕಾಪಡೆಯ ಕವಾಯತ್ನಲ್ಲಿ ಭಾಗವಹಿಸಿ ವಾಪಸ್ ಹೋಗ್ತಿದ್ದ ಇರಾನ್ನ IRIS ಡೆನಾ ಹಡಗನ್ನ ಅಮೆರಿಕದ ಜಲಾಂತರ್ಗಾಮಿ ನೌಕೆಯೊಂದು ಹಿಂದೂ ಮಹಾಸಾಗರದಲ್ಲಿಯೇ ಮುಳುಗಿಸ್ಬಿಡ್ತು. ಇದು ಕೇವಲ ಒಂದು ಆಕಸ್ಮಿಕ ಘಟನೆಯಲ್ಲ, ಪ್ರಾದೇಶಿಕ ನೌಕಾಶಕ್ತಿಯಾಗಿ ಹೊರಹೊಮ್ಮುತ್ತಿರುವ ಭಾರತದ ಇಮೇಜ್ಗೆ ಬಿದ್ದ ಅತಿದೊಡ್ಡ ಪೆಟ್ಟು. ನಮ್ಮದೇ ಹಿತ್ತಲಿನಲ್ಲಿ ಅಂದ್ರೆ ಹಿಂದೂ ಮಹಾಸಾಗರದಲ್ಲಿ ಅಮೆರಿಕದ ನೌಕಾಪಡೆಯ ಮುಂದೆ ನಾವು ಪ್ರಾದೇಶಿಕ ಪ್ರಾಬಲ್ಯವನ್ನು ಕಳೆದುಕೊಳ್ಳುವ ಅಪಾಯವನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತದೆ. ಈ ಪ್ರಾದೇಶಿಕ ಯುದ್ಧಗಳು ಮತ್ತು ಅಮೆರಿಕದ ಏಕಪಕ್ಷೀಯ ಡಿಮ್ಯಾಂಡ್ಗಳು ನಮ್ಮ ಹಿತಾಸಕ್ತಿಗಳಿಗೆ ಎಷ್ಟು ನೇರವಾಗಿ ಬೆದರಿಕೆ ಒಡ್ಡುತ್ತಿವೆ ಅನ್ನೋದು ಅಕ್ಷರಶಃ ಆತಂಕಕಾರಿ ವಿಷಯ. ಒಂದೆಡೆ ರಷ್ಯಾದಿಂದ ತೈಲ ತಗೊಳ್ಬೇಡಿ ಅಂತ ಅಮೆರಿಕದ ಬಲವಂತ, ಇನ್ನೊಂದೆಡೆ ಮಧ್ಯಪ್ರಾಚ್ಯ ಹಾಗೂ ಅಫ್ಘಾನಿಸ್ತಾನಕ್ಕೆ ನಮಗಿರುವ ಬಹುಮುಖ್ಯ ಗೇಟ್ವೇ ಅಂದ್ರೆ ಚಾಬಹಾರ್ ಬಂದರು ಯೋಜನೆಯ ಭವಿಷ್ಯವೇ ಈಗ ಅತಂತ್ರವಾಗಿದೆ. ಆರ್ಥಿಕ ನಿರ್ಬಂಧಗಳ ಭೀತಿ ಮತ್ತು ಇರಾನ್ ಸುತ್ತಲಿನ ಈ ಯುದ್ಧದ ವಾತಾವರಣದಿಂದಾಗಿ ಚಾಬಹಾರ್ ಮೂಲಸೌಕರ್ಯ ಅಭಿವೃದ್ಧಿಗೆ ಭಾರಿ ಹೊಡೆತ ಬೀಳ್ತಿದೆ. ಇದು ಬರೀ ಒಂದು ಬಂದರಿನ ಕಥೆಯಲ್ಲ, ನಮ್ಮ ಇಂಧನ ಭದ್ರತೆ ಮತ್ತು ಸಂಪರ್ಕದ ಪ್ರಶ್ನೆ. ಪರಸ್ಪರ ವಿರುದ್ಧವಾಗಿರುವ ಈ ಜಾಗತಿಕ ಹಿತಾಸಕ್ತಿಗಳ ನಡುವೆ ನಮ್ಮ ತಟಸ್ಥತೆಯನ್ನು ಕಾಪಾಡಿಕೊಳ್ಳುವುದು ಇಂದು ರಾಜತಾಂತ್ರಿಕವಾಗಿ ಅತ್ಯಗತ್ಯವಾಗಿದೆ. ಮುಂದೆ ಹೋಗೋಣ. ಎರಡನೇ ವಿಭಾಗ, ವ್ಯಾಪಾರ ಮತ್ತು ಸುಂಕಗಳ ಅಸ್ತ್ರೀಕರಣ. ಜಾಗತಿಕ ಆರ್ಥಿಕತೆ ಈಗ ಎತ್ತ ಸಾಗುತ್ತಿದೆ ಎನ್ನುವುದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಎರಡನೇ ಮಹಾಯುದ್ಧದ ನಂತರ ಕಟ್ಟಿದ್ದ ಆರ್ಥಿಕ ವ್ಯವಸ್ಥೆಯನ್ನು ಇಂದಿನ ಸುಂಕದ ನೀತಿಗಳು ಅಂದರೆ ಟ್ಯಾರಿಫ್ಗಳು ಹೇಗೆ ಬುಡಮೇಲು ಮಾಡುತ್ತಿವೆ ಅಂತ ಒಮ್ಮೆ ಈ ಎರಡು ಕಡೆ ನೋಡಿ. ಎಡಭಾಗದಲ್ಲಿ ಹಳೆಯ ಉದಾರ ಆರ್ಥಿಕ ವ್ಯವಸ್ಥೆ ಇದೆ. ಇದು ಎಲ್ಲರಿಗೂ ಮುಕ್ತವಾಗಿತ್ತು, ಮಾರುಕಟ್ಟೆ ಆಧಾರಿತವಾಗಿತ್ತು ಮತ್ತು ಸೇನಾ ಮೈತ್ರಿಗಳಿಂದ ದೂರವಿತ್ತು. ಆದರೆ ಬಲಭಾಗದಲ್ಲಿ ಹೊಸ ಅಮೆರಿಕನ್ ಏಕಪಕ್ಷೀಯ ಕಾರ್ಯತಂತ್ರವನ್ನ ನೋಡಿ. ಇದು ಎಕ್ಸ್ಕ್ಲೂಸಿವ್ ಆಗಿದೆ, ಅಂದ್ರೆ ಸೇನಾ ಮೈತ್ರಿಯಂತೆಯೇ ಆರ್ಥಿಕತೆಯನ್ನು ನೋಡ್ತದೆ. ನಿಮ್ಮ ಆರ್ಥಿಕ ನೀತಿಗಳು ನಮ್ಮ ಹಿತಾಸಕ್ತಿಗೆ ತಕ್ಕಂತೆ ಇರಬೇಕು ಅಂತ ಅಮೆರಿಕ ಒತ್ತಾಯಿಸುತ್ತಿದೆ. ಸಾಂಪ್ರದಾಯಿಕ ಉದಾರ ಮಾರುಕಟ್ಟೆ ತತ್ವಗಳಿಗೂ ಹಾಗೂ ಅಮೆರಿಕದ ಈ ಹೊಸ ಕಾರ್ಯತಂತ್ರಕ್ಕೂ ಇರುವ ಅಂತರವು ವ್ಯಾಪಾರವನ್ನು ಹೇಗೆ ಒಂದು ಅಸ್ತ್ರವಾಗಿ ಬಳಸಲಾಗುತ್ತಿದೆ ಅನ್ನೋದನ್ನ ಎತ್ತಿ ತೋರಿಸುತ್ತದೆ. ಈ ಆರ್ಥಿಕ ಬದಲಾವಣೆಗಳು ನಮ್ಮ ದೇಶದ ಒಳಗೆ ಯಾವ ರೀತಿಯ ಪರಿಣಾಮ ಬೀರುತ್ತಿವೆ ಅನ್ನೋದನ್ನ ಇಲ್ಲಿ ನೋಡೋಣ. ಮೊದಲನೇದಾಗಿ, ಅಮೆರಿಕ ಹಾಕುತ್ತಿರುವ ಸುಂಕಗಳು ನಮ್ಮ ರಫ್ತುದಾರರ ಮೇಲೆ ಭಾರೀ ಹೊಡೆತ ನೀಡುತ್ತಿವೆ. ಇದು ಪರೋಕ್ಷವಾಗಿ ನಮ್ಮನ್ನು ಅಮೆರಿಕದ ಭೌಗೋಳಿಕ ರಾಜಕೀಯ ಅಜೆಂಡಾಗೆ ಬಲವಂತವಾಗಿ ಒಪ್ಪುವಂತೆ ಮಾಡ್ತಿದೆ. ಎರಡನೇದಾಗಿ, ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಅಂದ್ರೆ FTA. ಇದು ನಮ್ಮ ರೈತರು ಮತ್ತು ಕೈಗಾರಿಕಾ ಕಾರ್ಮಿಕರ ದೈನಂದಿನ ಬದುಕಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಸ್ಪರ್ಧೆ ಹೆಚ್ಚಾದಂತೆ ದೇಶೀಯ ಕಾರ್ಮಿಕರ ವಿರೋಧ ಮತ್ತು ಆಂತರಿಕ ರಾಜಕೀಯ ಅಡೆತಡೆಗಳು ಶುರುವಾಗುತ್ತವೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಒಪ್ಪಂದಗಳು ನಮ್ಮ ದೇಶದ ಒಳಗಿನ ರಾಜಕೀಯವನ್ನು ಹೇಗೆ ಅಲ್ಲಾಡಿಸಬಹುದು ಅಂತ ನಾವಿಲ್ಲಿ ಸ್ಪಷ್ಟವಾಗಿ ನೋಡಬಹುದು. ವಿಭಾಗ 3, ಯುರೋಪಿಯನ್ ಪಾಲುದಾರಿಕೆಯ ಭ್ರಮೆ. ಅಮೆರಿಕದ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಯುರೋಪ್ ನಮಗೆ ಒಂದು ಪರ್ಯಾಯ ಆಗಬಹುದಾ ಅಂತ ವಿಮರ್ಶಾತ್ಮಕವಾಗಿ ಯೋಚಿಸೋಣ. ಬಹುಧ್ರುವೀಯ ಪ್ರಪಂಚದ ಬಗ್ಗೆ ನಮಗೆ ಎಷ್ಟೇ ಕನಸುಗಳಿದ್ರೂ ವಾಸ್ತವ ಬೇರೆಯೇ ಇದೆ. ಯುರೋಪಿಯನ್ ಒಕ್ಕೂಟದ ಒಳಗೆ ಸಾಕಷ್ಟು ಆಂತರಿಕ ವಿಭಜನೆಗಳಿವೆ.
ಬಿಕ್ಕಟ್ಟು ಎದುರಾದಾಗ ಇತಿಹಾಸದುದ್ದಕ್ಕೂ ಅವರು ಅಮೆರಿಕ ಹೇಳಿದಂತೆಯೇ ಕೇಳ್ಕೊಂಡು ಬಂದಿದ್ದಾರೆ. ಪಶ್ಚಿಮ ಏಷ್ಯಾದ ಯುದ್ಧದ ಬಗ್ಗೆ ಇದು ನಮ್ಮ ಯುದ್ಧವಲ್ಲ ಅಂತ ಅವರು ಹೇಳಿದ್ರೂ ವಾಸ್ತವದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಹಿತಾಸಕ್ತಿಗಳನ್ನೇ ಅವರು ಪೋಷಿಸುತ್ತಿದ್ದಾರೆ. ಕಷ್ಟದ ಸಮಯದಲ್ಲಿ ಯುರೋಪ್ ಮತ್ತು ಭಾರತದ ನಡುವೆ ಯಾವುದೇ ಸ್ವಾಭಾವಿಕ ಬಾಂಧವ್ಯ ಇರೋದಿಲ್ಲ. ಹಾಗಾಗಿ ಯುರೋಪನ್ನು ನಂಬಿ ನಮ್ಮ ಕಾರ್ಯತಂತ್ರದ ಸ್ವಾಯತ್ತತೆಯನ್ನು ಕಾಪಾಡಿಕೊಳ್ಳುವುದು ಕೇವಲ ಒಂದು ಭ್ರಮೆಯಾಗಬಹುದು ಅಷ್ಟೇ. ವಿಭಾಗ 4 ದೇಶೀಯ ಉತ್ಪಾದನೆಗೆ ಇರುವ ಅಪಾಯಗಳು. ರಕ್ಷಣಾ ವಲಯದ ಕಡೆ ಬರೋಣ. ಫ್ರಾನ್ಸ್ ಜೊತೆಗಿನ 114 ರಫೇಲ್ ಯುದ್ಧ ವಿಮಾನಗಳ ಒಪ್ಪಂದವನ್ನೇ ತೆಗೆದುಕೊಳ್ಳಿ. ಇಲ್ಲಿನ ಈ ಸ್ಟೆಪ್ ಬೈ ಸ್ಟೆಪ್ ಪ್ರಕ್ರಿಯೆ ನೋಡಿದ್ರೆ ಅಸಲಿ ಕಥೆ ಅರ್ಥ ಆಗುತ್ತೆ. ನಮ್ಮ ಉದ್ದೇಶ ಬೇರೆ ದೇಶಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡೋದು. ಆದರೆ ವಾಸ್ತವದಲ್ಲಿ ಫ್ರಾನ್ಸ್ ಈ ವಿಮಾನಗಳ ಸೋರ್ಸ್ ಕೋಡ್ಗಳು ಮತ್ತು ಅಲ್ಗೆರಿದಮ್ಗಳ ಕಂಟ್ರೋಲನ್ನು ನಮಗೆ ಬಿಟ್ಟುಕೊಡೋದೇ ಇಲ್ಲ. ಇದರ ಅರ್ಥ ಏನು ಗೊತ್ತಾ? ಭವಿಷ್ಯದಲ್ಲಿ ಯಾವುದೇ ಸಣ್ಣ ಅಪ್ಗ್ರೇಡ್ ಮಾಡಬೇಕೆಂದರೂ ನಾವು ಮತ್ತೆ ಫ್ರೆಂಚ್ ತಂತ್ರಜ್ಞಾನದ ಮೇಲೆಯೇ ಅವಲಂಬಿತರಾಗಬೇಕು. ಹೀಗೆ ವಿದೇಶಿ ತಂತ್ರಜ್ಞಾನದ ಮೇಲೆ ಅನಿರ್ದಿಷ್ಟವಾಗಿ ಅವಲಂಬಿತರಾದರೆ ನಮ್ಮ ಮೇಕ್ ಇನ್ ಇಂಡಿಯಾ ಆಕಾಂಕ್ಷೆಗಳ ಬುಡಕ್ಕೆ ಕೊಡಲಿಪೆಟ್ಟು ಬೀಳುತ್ತದೆ. ಇದು ನಮ್ಮ ಭವಿಷ್ಯದ ದೇಶೀಯ ಉತ್ಪಾದನೆ ಮತ್ತು ದೀರ್ಘಕಾಲೀನ ರಕ್ಷಣಾ ಸಾರ್ವಭೌಮತ್ವಕ್ಕೆ ಬಹುದೊಡ್ಡ ಅಪಾಯ ತಂದೊಡ್ತದೆ. 5ನೇ ವಿಭಾಗ ಗ್ಲೋಬಲ್ ಸೌತ್ ಅನ್ನು ಹೊರಗಿಡುವುದು. ಈಗ ಸ್ವಲ್ಪ ಜಾಗತಿಕ ಮಟ್ಟದಲ್ಲಿ ಯೋಚಿಸೋಣ. ಪಾಶ್ಚಿಮಾತ್ಯ ದೇಶಗಳ ಮಾತುಗಳು ಗ್ಲೋಬಲ್ ಸೌತ್ ಅಂದ್ರೆ ನಮ್ಮಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನ ಹೇಗೆ ವ್ಯವಸ್ಥಿತವಾಗಿ ಹೊರಗಿಡುತ್ತಿವೆ ಅನ್ನೋದಕ್ಕೆ ಈ ಉಲ್ಲೇಖ ಅತ್ಯುತ್ತಮ ಉದಾಹರಣೆ. ಫೆಬ್ರವರಿ 2026ರ ಮ್ಯೂನಿಕ್ ಭದ್ರತಾ ಸಮ್ಮೇಳನದಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಏನ್ ಹೇಳಿದ್ರು ನೋಡಿ, ಯುರೋಪ್ ಮತ್ತು ಅಮೆರಿಕ ಒಂದೇ, ಇದಕ್ಕೆ ಪಾಶ್ಚಿಮಾತ್ಯ ಪೂರೈಕೆ ಸರಪಳಿಯ ಅಗತ್ಯವಿದೆ. ಈ ಮಾತುಗಳು ಪಾಶ್ಚಿಮಾತ್ಯ ವಸಾಹತುಶಾಹಿಯನ್ನ ಎಷ್ಟು ಸಲೀಸಾಗಿ ವೈಭವೀಕರಿಸ್ತಿವೆ ಅಲ್ವಾ? ಇಂದಿಗೂ ಕೂಡ ಪಾಶ್ಚಿಮಾತ್ಯ ನೇತೃತ್ವದ ಆರ್ಥಿಕ ಮೈತ್ರಿಕೂಟಗಳಲ್ಲಿ ಗ್ಲೋಬಲ್ ಸೌತ್ ರಾಷ್ಟ್ರಗಳಿಗೆ ಜಾಗವಿಲ್ಲ. ನಮ್ಮನ್ನ ಕೇವಲ ಪೈಪೋಟಿಯ ಗುರಿಗಳಾಗಿ ನೋಡಲಾಗುತ್ತಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸ್ತದೆ. ಇದು ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನ ಹೊರಗಿಡುವ ಒಂದು ಶ್ರೇಣೀಕೃತ ವ್ಯವಸ್ಥೆ. ಕೊನೆಯದಾಗಿ ವಿಭಾಗ 6 ಕಾರ್ಯತಂತ್ರದ ಸ್ವಾಯತ್ತತೆಯ ಭವಿಷ್ಯ. ಈ ಎಲ್ಲಾ ಸಂಕೀರ್ಣತೆಗಳ ನಡುವೆ ಭಾರತದ ಬಹುಧ್ರುವೀಯ ವಿದೇಶಾಂಗ ನೀತಿಯ ಭವಿಷ್ಯವೇನು? ಒಮ್ಮೆ ಹಳೆಯ ಶೀತಲ ಸಮರದ ಕಾಲದ ಅಲಿಪ್ತ ನೀತಿಗೂ ಇಂದಿನ ಬಹುಧ್ರುವೀಯ ಒತ್ತಡಗಳಿಗೂ ಇರುವ ವ್ಯತ್ಯಾಸವನ್ನ ನೋಡಿ. ಆ ಕಾಲದಲ್ಲಿ ನಾವು ವ್ಯಾಪಾರ ಮತ್ತು ಸೇನಾ ಮೈತ್ರಿಯನ್ನು ಬೇರೆ ಬೇರೆಯಾಗಿಟ್ಟು ಯಾರ ಪರವಾಗಿಯೂ ಬಲವಾದ ನಿಲುವು ತೆಗೆದುಕೊಳ್ಳದೆ ಎಲ್ಲರ ಜೊತೆ ಏಕಕಾಲದಲ್ಲಿ ಉತ್ತಮ ಸಂಬಂಧ ಕಾಪಾಡಿಕೊಂಡಿದ್ವಿ. ಆದ್ರೆ ಇವತ್ತಿನ ಕಥೆಯೇ ಬೇರೆ. ಆರ್ಥಿಕ ಮತ್ತು ಮಿಲಿಟರಿ ಏಕಪಕ್ಷೀಯತೆಗಳು ಒಟ್ಟಾಗಿ ನಮ್ಮನ್ನು ಕಟ್ಟುನಿಟ್ಟಿನ ಮೈತ್ರಿಗಳಿಗೆ ಫೋರ್ಸ್ ಮಾಡ್ತಿವೆ. ಭಾರತದ ದೃಷ್ಟಿಯಲ್ಲಿ ನಿಜವಾದ ಬಹುಧ್ರುವೀಯ ಜಗತ್ತು ಅಂದ್ರೆ ಅಧಿಕಾರ ವಿಕೇಂದ್ರೀಕೃತವಾಗಿರಬೇಕು. ಆದ್ರೆ ಇಂದಿನ ಈ ಡಬಲ್ ಇಂಪ್ಯಾಕ್ಟ್ ಒತ್ತಡಗಳ ನಡುವೆ ನಮ್ಮ ಕಾರ್ಯತಂತ್ರದ ಸ್ವಾಯತ್ತತೆಯನ್ನು ಉಳಿಸಿಕೊಳ್ಳುವುದು ನಿಜಕ್ಕೂ ಒಂದು ಕತ್ತಿಯ ಮೇಲಿನ ನಡಿಗೆಯಾಗಿದೆ. ಈ ಎಲ್ಲ ವಿಶ್ಲೇಷಣೆಗಳು ನಮ್ಮೆಲ್ಲರನ್ನೂ ಒಂದು ಅತಿ ಮುಖ್ಯವಾದ ಪ್ರಶ್ನೆಯೆಡೆಗೆ ಕೊಂಡೊಯ್ತದೆ. ಅಮೆರಿಕದ ಈ ಏಕಧ್ರುವೀಯ ಪ್ರಭಾವ ಮತ್ತು ಏಕಪಕ್ಷೀಯ ನಿರ್ಧಾರಗಳು ಹೀಗೆಯೇ ವಿಸ್ತರಿಸ್ತಾ ಹೋದ್ರೆ ಭಾರತವು ತನ್ನ ಬಹುಧ್ರುವೀಯ ವಿದೇಶಾಂಗ ನೀತಿಯನ್ನು ದೀರ್ಘಕಾಲದವರೆಗೆ ಉಳಿಸಿಕೊಳ್ಳಲು ಸಾಧ್ಯವೇ? ಯುಪಿಎಸ್ಸಿ ದೃಷ್ಟಿಕೋನದಿಂದ ಇದು ಅತ್ಯಂತ ಪ್ರಮುಖವಾದ ಆಲೋಚನೆ. ಅಮೆರಿಕದ ಈ ನಡೆಯಿಂದ ಭವಿಷ್ಯದಲ್ಲಿ ನಮ್ಮ ರಾಜತಾಂತ್ರಿಕ ಹಾಗೂ ವ್ಯಾಪಾರ ಆದ್ಯತೆಗಳು ಹೇಗೆಲ್ಲ ಮರುರೂಪಗೊಳ್ಳಬಹುದು ಅನ್ನೋದರ ಬಗ್ಗೆ ನಾವು ಗಂಭೀರವಾಗಿ ಯೋಚಿಸಲೇಬೇಕು. ಇದರ ಬಗ್ಗೆ ನಿಮ್ಮ ಅಧ್ಯಯನವನ್ನು ಖಂಡಿತ ಮುಂದುವರಿಸಿ. ಥ್ಯಾಂಕ್ಸ್ ಫಾರ್ ಹೂ ಆರ್ ಆಲ್ ಅಟೆಂಡಿಂಗ್ ದ ಕ್ಲಾಸ್.